ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅತಿಲೋಕ ಸುಂದರಿ ಶ್ರೀದೇವಿ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಅವರ ಆಕ್ಟಿಂಗ್ ಮತ್ತೆ ಬ್ಯೂಟಿಗೆ ಮರುಳಾಗ್ದವರೇ ಇಲ್ಲ ಅಲ್ವಾ. ಆದ್ರೆ ಆ ಒಂದು ದಿನ ದುಬೈ ಹೋಟೆಲ್ ನಲ್ಲಿ ನಡೆದ ಆ ಘಟನೆ ಮಾತ್ರ ಇಂದಿಗೂ ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಹೌದು, ಬಾಲಿವುಡ್ ನ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಆಗಿದ್ದ ಶ್ರೀದೇವಿ ಅವರ ಸಾವಿನ ಹಿಂದೆ ಎಷ್ಟೋ ಕ್ವಶನ್ಸ್ ಮತ್ತೆ ಡೌಟ್ಸ್ ಕ್ರಿಯೇಟ್ ಆಗಿತ್ತು. ಒಂದು ಫ್ಯಾಮಿಲಿ ವೆಡ್ಡಿಂಗ್ ಗೆ ಹೋದವರು ಇಷ್ಟು ಸಡನ್ ಆಗಿ ನಮ್ಮನ್ನ ಅಗಲ್ತಾರೆ ಅಂತ ಯಾರು ಕೂಡ ಇಮೇಜಿನ್ ಮಾಡಿರ್ಲಿಲ್ಲ ಅಲ್ವಾ. ಆದ್ರೆ ಆ ಬಾತ್ ಟಬ್ ನಲ್ಲಿ ಅಸ್ಲಿಗೆ ಆಗಿದ್ದು ಏನು, ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್ ಮತ್ತೆ ಗೊಂದಲಗಳು ಕ್ರಿಯೇಟ್ ಆದವು ಅನ್ನೋದನ್ನೇ ಇವತ್ತು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅವರ ಸಾವು ಕೇವಲ ಆಕಸ್ಮಿಕನ ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ಕಾನ್ಸ್ಪಿರಸಿ ಅಡಗಿದ್ಯಾ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಅಷ್ಟಕ್ಕೂ ಫಾರೆನ್ಸಿಕ್ ರಿಪೋರ್ಟ್ ನಲ್ಲಿ ಬಂದ ಆ ಟ್ವಿಸ್ಟ್ ಏನು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಇಂಚಿಂಚು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಶ್ರೀದೇವಿ ಅವರು ಫೆಬ್ರವರಿ 24, 2018 ದುಬೈನ ಒಂದು ಲಕ್ಸುರಿ ಹೋಟೆಲ್ ನಲ್ಲಿ ಮೃತಪಟ್ಟರು ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಈ ಸಾವಿನ ಸುದ್ದಿ ಮೊದಲು ಹೊರಬಂದಾಗ ಎಲ್ಲರೂ ಶಾಕ್ ಆಗಿದ್ರು. ಮೊದಲು ಇದು ಸಿಂಪಲ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಲಾಗಿತ್ತು. ಆದ್ರೆ ಆಮೇಲೆ ಬಂದ ರಿಪೋರ್ಟ್ಸ್ ಇಡೀ ಸಿನಾರಿಯೋನೇ ಚೇಂಜ್ ಮಾಡಿತ್ತು. ದುಬೈ ಪೊಲೀಸರು ನಡೆಸಿದ ಇನ್ವೆಸ್ಟಿಗೇಷನ್ ಪ್ರಕಾರ ಶ್ರೀದೇವಿಯವರು ಆಕಸ್ಮಿಕವಾಗಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರು. ಇದನ್ನ ಇಂಗ್ಲಿಷ್ ನಲ್ಲಿ ಸಿಂಪಲ್ ಆಗಿ ಆಕ್ಸಿಡೆಂಟಲ್ ಡ್ರೌನಿಂಗ್ ಅಂತ ಕರೀತಾರೆ. ಅವರು ಆ ದಿನ ಹೋಟೆಲ್ ರೂಮ್ ನ ಬಾಟಬ್ ನಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ರು ಅನ್ನೋದು ದೊಡ್ಡ ಮಟ್ಟದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಆದ್ರೆ ಒಬ್ಬ ಹೆಲ್ತಿ ಮನುಷ್ಯ ಅಷ್ಟು ಚಿಕ್ಕ ಬಾಟಬ್ ನಲ್ಲಿ ಹೇಗೆ ಮುಳುಗಿ ಸಾಯೋಕೆ ಸಾಧ್ಯ ಅನ್ನೋದು ಜನರ ಬಿಗ್ ಕ್ವಶನ್ ಆಗಿತ್ತು. ಇದನ್ನ ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ಯಾರಿಗಾದ್ರೂ ಡೌಟ್ ಬರೋದು ಕಾಮನ್ ಅಲ್ವಾ. ಬಾಲಿವುಡ್ ಮಂದಿಗಂತೂ ಇದನ್ನ ನಂಬೋಕೆ ಕಷ್ಟ ಆಯಿತು. ಆ ಟೈಮಲ್ಲಿ ಅವರು ಯಾವುದೇ ರೀತಿಯ ಹಾನಿಕಾರಕ ಡ್ರಗ್ಸ್ ತಗೊಂಡಿರ್ಲಿಲ್ಲ, ಆದ್ರೆ ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟ್ ಪತ್ತೆಯಾಗಿತ್ತು ಅಂತ ವರದಿಗಳು ಹೇಳಿದ್ವು. ಅಷ್ಟೊಂದು ದೊಡ್ಡ ಸ್ಟಾರ್ ಸಾವು ಇಷ್ಟು ಸಡನ್ ಆಗಿ ಆದಾಗ ಗೊಂದಲಗಳು ಕ್ರಿಯೇಟ್ ಆಗೋದು ತುಂಬಾನೇ ನ್ಯಾಚುರಲ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಈ ಸಾವಿನ ಹಿಂದೆ ಯಾವುದೋ ಡಾರ್ಕ್ ಸೀಕ್ರೆಟ್ ಇದೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಈ ಪ್ರಕರಣದ ಪ್ರತಿಯೊಂದು ಅಂಶವೂ ಕೂಡ ಅಂತಿಮವಾಗಿ ಆಕಸ್ಮಿಕ ಸಾವು ಅನ್ನೋದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇತ್ತು. ಸ್ನೇಹಿತರೆ, ಶ್ರೀದೇವಿ ಅವರ ಸಾವಿನ ಪ್ರಕರಣದಲ್ಲಿ ಹಸ್ಬೆಂಡ್ ಬೋನಿ ಕಪೂರ್ ಅವರ ರೋಲ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೀತಾನೆ ಇದ್ವು. ಆ ರಾತ್ರಿ ಅವರು ಸಡನ್ ಆಗಿ ಮುಂಬೈನಿಂದ ದುಬೈಗೆ ವಾಪಸ್ ಬಂದಿದ್ದೆ ಅನೇಕ ಅನುಮಾನಗಳಿಗೆ ಮೇನ್ ರೀಸನ್ ಆಗಿತ್ತು. ಪೊಲೀಸರು ಕೂಡ ಅವರನ್ನ ಸುಮಾರು 16 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ವಿಚಾರಣೆ ನಡೆಸಿದ್ರು. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಬೋನಿ ಕಪೂರ್ ಅವರು ಆ ದಿನ ನಡೆದ ಘಟನೆಯ ಬಗ್ಗೆ ಎಮೋಷನಲ್ ಆಗಿ ಮಾತಾಡಿ ತಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ದುಬೈ ಪೊಲೀಸರು ತಮ್ಮನ್ನ ಲೈ ಡಿಟೆಕ್ಟರ್ ಟೆಸ್ಟ್ ಸೇರಿದಂತೆ ಎಲ್ಲಾ ರೀತಿಯ ಕಠಿಣ ತನಿಖೆಗೆ ಒಳಪಡಿಸಿದ್ರು, ಆದ್ರೆ ಏನು ಸಿಗಲಿಲ್ಲ ಅಂತ ಹೇಳಿದ್ದಾರೆ. ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ದ ಕಾರಣ ಆಗಾಗ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು ಅನ್ನೋದು ಬೋನಿ ಕಪೂರ್ ಕೊಟ್ಟ ಸ್ಟೇಟ್ಮೆಂಟ್ ಆಗಿತ್ತು. ಎಷ್ಟೋ ಜನ ಹಣಕ್ಕಾಗಿ ಹೀಗೆ ಮಾಡಿದ್ದಾರೆ ಅಂತ ಬ್ಲೇಮ್ ಮಾಡಿದ್ರು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅವರು ಇನ್ನೋಸೆಂಟ್ ಅಂತಾನೆ ಸಾಬೀತಾಗಿದೆ. ಆದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಅವರ ಮೇಲಿನ ಆ ಸಂಶಯದ ಮುಳ್ಳು ಮಾತ್ರ ಇಂದಿಗೂ ಪೂರ್ತಿಯಾಗಿ ಮಾಯವಾಗಿಲ್ಲ ಅಂದ್ರೆ ನಂಬಲೇಬೇಕು. ಒಬ್ಬ ಪತಿಯಾಗಿ ನಾನು ಅವರನ್ನ ಕಳೆದುಕೊಂಡು ತುಂಬಾ ನೊಂದಿದ್ದೇನೆ ಅಂತ ಅವರು ಹೇಳಿರೋದು ಅಭಿಮಾನಿಗಳ ಮನಸ್ಸನ್ನ ಕರಗಿಸಿದೆ. ತನಿಖಾ ವರದಿಗಳ ಪ್ರಕಾರ ಆ ರಾತ್ರಿ ಯಾವುದೇ ಫೌಲ್ ಪ್ಲೇ ನಡೆದಿಲ್ಲ, ಮತ್ತೆ ಅವರ ಹೇಳಿಕೆಗಳು ಫೋರೆನ್ಸಿಕ್ ರಿಪೋರ್ಟ್ಗೆ ಮ್ಯಾಚ್ ಆಗಿದ್ವು ಅಂತ ಹೇಳಲಾಗುತ್ತೆ. ಏನೇ ಆದ್ರೂ ಆ ಸತ್ಯ ಮಾತ್ರ ಆ ಹೋಟೆಲ್ ರೂಮಿನ 4 ಗೋಡೆಗಳ ಮಧ್ಯೆ ಇಂದಿಗೂ ಒಂದು ಬಿಡಿಸಲಾಗದ ದೊಡ್ಡ ಮಿಸ್ಟ್ರಿಯಾಗಿಯೇ ಉಳ್ಕೊಂಡಿದೆ. ಹಾಗಾಗಿ ನಾವು ಯಾವುದೇ ಕನ್ಫರ್ಮೇಶನ್ ಇಲ್ಲದೆ ಯಾರನ್ನು ಬ್ಲೇಮ್ ಮಾಡೋದು ಸರಿಯಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಸ್ನೇಹಿತರೆ, ದುಬೈ ಪೊಲೀಸರು ಮತ್ತೆ ಅಲ್ಲಿನ ಮೆಡಿಕಲ್ ಬೋರ್ಡ್ ಶ್ರೀದೇವಿ ಅವರ ಬಾಡಿಯ ಪೋಸ್ಟ್ ಮಾರ್ಟಮ್ ಪರೀಕ್ಷೆಯನ್ನ ಬಹಳ ಸೀರಿಯಸ್ ಆಗಿ ನಡೆಸಿದ್ರು. ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂದಾಗ ಅಲ್ಲಿ ಶ್ರೀದೇವಿ ಅವರ ಸಾವಿನ ಮೇನ್ ರೀಸನ್ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿದ್ದು ಅಂತ ಮೆನ್ಷನ್ ಮಾಡಲಾಗಿತ್ತು. ಇದನ್ನ ನೋಡಿ ಇಡೀ ಇಂಡಿಯಾ ಬೆಚ್ಚ ಬಿದ್ದಿತ್ತು. ಯಾಕಂದ್ರೆ ನಾರ್ಮಲ್ ಆಗಿ ಆ ರೀತಿ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಅಲ್ವಾ. ರಿಪೋರ್ಟ್ ಪ್ರಕಾರ ಶ್ರೀದೇವಿ ಅವರು ಪ್ರಜ್ಞೆ ತಪ್ಪಿ ಬಾತ್ ಟಬ್ಗೆ ಬಿದ್ದಾಗ ಅಲ್ಲಿ ನೀರು ತುಂಬಿಕೊಂಡಿತ್ತು ಅನ್ಸುತ್ತೆ. ಆದ್ರೆ ಆ ಅಫಿಷಿಯಲ್ ರಿಪೋರ್ಟ್ ಕೊಡ್ಲು ಸುಮಾರು 2 ದಿನಗಳ ಕಾಲ ಟೈಮ್ ತಗೊಂಡಿದ್ರು ಅನ್ನೋದು ಕೂಡ ಒಂದು ದೊಡ್ಡ ಡಿಬೇಟ್ ಆಗಿತ್ತು. ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ
ದುಬೈ ಗವರ್ಮೆಂಟ್ ಪ್ರತಿಯೊಂದು ಸ್ಟೆಪ್ ನಲ್ಲೂ ತುಂಬಾ ಕೇರ್ ತಗೊಂಡಿತ್ತು. ತನಿಖೆಯ ಪ್ರಕ್ರಿಯೆಯಲ್ಲಿ ಬೋನಿ ಕಪೂರ್ ಅವರನ್ನ ಕೂಡ ಪೊಲೀಸರು ಹಲವು ಗಂಟೆಗಳ ಕಾಲ ಇಂಟ್ರಾಗೇಷನ್ ಮಾಡಿದ್ರು. ಆ ಟೈಮಲ್ಲಿ ಬೋನಿ ಕಪೂರ್ ಅವರು ಮದುವೆ ಮುಗಿಸಿ ವಾಪಸ್ ಬಂದಾಗ ವೈಫ್ ನ ಡಿನ್ನರ್ ಕರ್ಕೊಂಡು ಹೋಗೋಕೆ ಅಂತ ರೂಮ್ಗೆ ಬಂದಿದ್ರಂತೆ. ಬಾತ್ರೂಮ್ ಡೋರ್ ಒಳಗಡೆಯಿಂದ ಲಾಕ್ ಆಗಿದ್ರಿಂದ ಅವರು ಅದನ್ನ ಒಡೆದು ನೋಡಿದಾಗ ಶ್ರೀದೇವಿ ಅವರು ಟಬ್ ನಲ್ಲಿ ಬಿದ್ದಿರೋದು ಕಂಡು ಬಂದಿತ್ತು. ಇದನ್ನ ಕೇಳೋಕೆ ಒಂಥರ ಸಸ್ಪೆನ್ಸ್ ಕ್ರೈಮ್ ಸಿನಿಮಾ ಸ್ಟೋರಿ ತರ ಅನ್ಸಿದ್ರು ಕೂಡ ಅಲ್ಲಿನ ಕಾನೂನಿನ ಪ್ರಕಾರ ಇದು ಅಫಿಷಿಯಲ್ ಕನ್ಕ್ಲೂಷನ್ ಆಗಿತ್ತು. ಪಬ್ಲಿಕ್ ಕಡೆಯಿಂದ ಎಷ್ಟೇ ಪ್ರೆಷರ್ ಮತ್ತೆ ಡೌಟ್ಸ್ ಬಂದರೂ ಕೂಡ ಆ ಫೊರೆನ್ಸಿಕ್ ವರದಿ ಮಾತ್ರ ತುಂಬಾನೇ ಕ್ಲಿಯರ್ ಆಗಿತ್ತು ಅಂತಾನೆ ಹೇಳ್ಬೋದು. ಡೆತ್ ಸರ್ಟಿಫಿಕೇಟ್ ನಲ್ಲಿ ಕೂಡ ಇದನ್ನೇ ಬರೆದಿದ್ರು ಅನ್ನೋದು ನಮಗೆ ಸಿಕ್ಕಿರುವ ಲೇಟೆಸ್ಟ್ ಅಂಡ್ ಅಕ್ಯುರೇಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಸಿನಿಮಾ ಪ್ರೇಕ್ಷಕರನ್ನ ಅಚ್ಚರಿಗೊಳಿಸಿದ ಈ ಸಾವಿನ ಬೆನ್ನಲ್ಲೇ ಅವರ ಹೆಸರಲ್ಲಿದ್ದ ಹ್ಯೂಜ್ ಅಮೌಂಟ್ ಇನ್ಶೂರೆನ್ಸ್ ಪಾಲಿಸಿಗಳ ಬಗ್ಗೆ ಭಾರಿ ಚರ್ಚೆ ಶುರುವಾಗಿತ್ತು. ವರದಿಗಳ ಪ್ರಕಾರ ಶ್ರೀದೇವಿಯ ಹೆಸರಲ್ಲಿ ದುಬೈನಲ್ಲಿ ಸುಮಾರು 240 ಕೋಟಿ ರೂಪಾಯಿಗಳ ಭಾರಿ ಮೊತ್ತದ ವಿಮಾ ಪಾಲಿಸಿ ಇತ್ತು ಎನ್ನಲಾಗಿತ್ತು. ಈ ಇನ್ಶೂರೆನ್ಸ್ ಹಣ ಸಿಗಬೇಕಾದ್ರೆ ಶ್ರೀದೇವಿಯವರು ದುಬೈನಲ್ಲೇ ಸಾವನ್ನಪ್ಪಬೇಕು ಅನ್ನೋ ವಿಚಿತ್ರ ಕಂಡೀಷನ್ ಇತ್ತು ಅನ್ನೋದು ದೊಡ್ಡ ರೂಮರ್ ಆಗಿತ್ತು. ಈ ವಿಷಯದ ಬಗ್ಗೆ ರಿಟೈರ್ಡ್ ಪೊಲೀಸ್ ಆಫೀಸರ್ ವೇದ್ ಭೂಷಣ್ ಅವರು ಕೂಡ ಸಂಶಯ ವ್ಯಕ್ತಪಡಿಸಿದ್ರು. ಮತ್ತೆ ಇದು ಪ್ಲಾನ್ಡ್ ಮರ್ಡರ್ ಅಂತ ಹೇಳಿದ್ರು. ಅವರ ಪ್ರಕಾರ ಇದು ಕೇವಲ ಆಕಸ್ಮಿಕ ಸಾವಲ್ಲ, ಬದಲಾಗಿ ಇನ್ಶೂರೆನ್ಸ್ ಹಣಕ್ಕಾಗಿ ನಡೆದ ಒಂದು ಸಿಸ್ಟಮ್ಯಾಟಿಕ್ ಸಂಚು ಇರಬಹುದು ಅಂತ ಆರೋಪ ಮಾಡಿದ್ರು. ಆದರೆ ಈ ಬಗ್ಗೆ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಥವಾ ಸಾಕ್ಷಿ ಆಧಾರಗಳು ತನಿಖಾ ಸಂಸ್ಥೆಗಳಿಗೆ ಸಿಗ್ಲಿಲ್ಲ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ದುಬೈ ಪೊಲೀಸರು ಈ ಎಲ್ಲಾ ಆಂಗಲ್ ನಲ್ಲೂ ಇನ್ವೆಸ್ಟಿಗೇಷನ್ ನಡೆಸಿ ಅಂತಿಮವಾಗಿ ಇದನ್ನ ಆಕ್ಸಿಡೆಂಟಲ್ ಡೆತ್ ಅಂತಾನೆ ಕೇಸ್ ಕ್ಲೋಸ್ ಮಾಡಿಬಿಟ್ರು. ಈ ಹಣದ ಮ್ಯಾಟರ್ ಕೂಡ ಅವರ ಸಾವಿನ ಮಿಸ್ಟ್ರಿಗೆ ಮತ್ತಷ್ಟು ಮಸಾಲೆ ಸೇರಿಸದೇ ಹೊರತು ಯಾವುದೇ ಲೀಗಲ್ ಎವಿಡೆನ್ಸ್ ಆಗಿ ಹೊರಬರಲಿಲ್ಲ. ಇಷ್ಟು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಕತೆ ಕೇಳಿದ ಅಭಿಮಾನಿಗಳು ಮಾತ್ರ ಇಂದಿಗೂ ಸತ್ಯ ಏನು ಅನ್ನೋದನ್ನ ತಿಳಿಯೋಕೆ ಕಾಯ್ತಾನೆ ಇದ್ದಾರೆ. ಇಂತಹ ದೊಡ್ಡ ಸೆಲೆಬ್ರಿಟಿಗಳ ಲೈಫ್ ಅಂದ್ಮೇಲೆ ಈ ತರಹದ ಫೈನಾನ್ಷಿಯಲ್ ರೂಮರ್ಸ್ ಬರೋದು ಕಾಮನ್ ಆದ್ರೂ ಇದು ಮಾತ್ರ ತುಂಬಾನೇ ಶಾಕಿಂಗ್ ಆಗಿತ್ತು. ಆದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಈ ಎಲ್ಲಾ ವಿಷಯಗಳ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ನೀಡದೆ ಮೌನವಾಗಿ ಇರೋದನ್ನೇ ಪ್ರಿಫರ್ ಮಾಡಿದ್ರು. ಕೊನೆಗೆ ಈ ಇನ್ಶೂರೆನ್ಸ್ ಪಾಲಿಸಿಯ ಸುತ್ತಲಿನ ರಹಸ್ಯವು ಆ ಬಾತ್ ಟಬ್ ಮಿಸ್ಟ್ರಿ ಅಂತೆಯೇ ಇಂದಿಗೂ ಒಂದು ಬಿಡಿಸಲಾಗದ ಪಜಲ್ ಆಗಿಯೇ ಉಳ್ಕೊಂಡ್ಬಿಟ್ಟಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.